ದಿನಗಳನ್ನು ಸೀಮಿತ ಸೌಲಭ್ಯಗಳ ಮಧ್ಯದಲ್ಲಿ ಸಮರ್ಥವಾಗಿ ಎದುರಿಸಲು ಶರಣಬಸಪ್ಪ ಬಿಳಿಎಲೆ ಕರೆ. ಗಂಗಾವತಿ ಕಡಿಮೆ ಅವಕಾಶ ಸೌಲಭ್ಯಗಳ ಮಧ್ಯದಲ್ಲಿಯೂ ಹೆಚ್ಚಿನ ಅರ್ಹತೆಯುಳ್ಳವರನ್ನ ಮಣಿಸುವ ಈಗಿನ ದಿನಗಳನ್ನು ಸ್ಪರ್ಧಾತ್ಮಕ ದಿನಗಳೆನ್ನದೇ ಸವಾಲೊಡ್ಡುವ ದಿನಗಳೆಂದು ಪರಿಗಣಿಸಬೇಕೆಂದು ಕೊಪ್ಪಳದ ಶ್ರೀ ಕವಿಸಿದ್ದೇಶ್ವರ ಕಾಲೇಜಿನ ಪ್ರಾಧ್ಯಾಪಕರಾದ ಶರಣಬಸಪ್ಪ ಬಿಳಿಎಲೆಯವರು ಅಭಿಪ್ರಾಯಪಟ್ಟರು. ನಗರದ ಶ್ರೀ ಕೊಲ್ಲಿ ನಾಗೇಶ್ವರರಾವ್ ಗಂಗಯ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಐಕ್ಯೂಎಸಿ ಬಹುಮುಖಿ ಸಾಂಸ್ಕೃತಿಕ ವೇದಿಕೆ, ಸಖಿ ಮಹಿಳಾ ವೇದಿಕೆ ಸಹಯೋಗದಲ್ಲಿ ಇಂದು ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ, ಪಠ್ಯೇತರ ಚಟುವಟಿಕೆಗಳ ಸಮಾರೋಪ, ರ್ಯಾಂಕ್ ವಿಜೇತರಿಗೆ ಸನ್ಮಾನ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ, ಸಾವಿನ ಕುಲುಮೆ ನಾಟಕ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿ ಮಾತನಾಡಿದ ಅವರು, ಕಡಿಮೆ ಸೌಲಭ್ಯಗಳ ಮಧ್ಯೆ ಅಧ್ಯಯನ ಮಾಡುವ ಗ್ರಾಮೀಣ ಅಭ್ಯರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯಗಳೊಂದಿಗೆ ಅಧ್ಯಯನ ಮಾಡುವ ನಗರ ಪ್ರದೇಶಗಳ ಪ್ರತಿಭಾನ್ವಿತರನ್ನ ಹಿಂದೆ ಹಾಕಿ ಯುಪಿಎಸ್ಸಿಯಂತಹ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ರ್ಯಾಂಕ್ ಗಳಿಸಿ ಉತ್ತೀರ್ಣರಾಗುತ್ತಿರುವುದು ನೆಮ್ಮದಿಯ ಸಂಗತಿ. ಸಮಾರಂಭವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ವೀರೇಶ್ ಬಲಕುಂದಿಯವರು ಮಾತನಾಡಿ, ಎಸ್ಕೆಎನ್ಜಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿ 28 ರ್ಯಾಂಕ್ಗಳನ್ನು ಗಳಿಸಿದ್ದಾರೆ. ಇದು ಸಾಮಾನ್ಯ ಸಂಗತಿಯಲ್ಲ. ಇಂತಹ ವಿದ್ಯಾರ್ಥಿಗಳನ್ನು ಮಾದರಿಯಾಗಿಸಿಕೊಂಡು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ರ್ಯಾಂಕ್ಗಳಲ್ಲಿ ತೇರ್ಗಡೆಯಾಗಬೇಕು. ತಂದೆ ತಾಯಿಗಳಿಗೆ, ಕಲಿಸಿದ ಗುರುಗಳಿಗೆ, ಶಿಕ್ಷಣ ಸಂಸ್ಥೆಗೆ ಕೀರ್ತಿ ತರಬೇಕೆಂದರು. ಸಿಡಿಸಿ ಸದಸ್ಯರಾದ ಸೋಮಶೇಖರ್ ಕಂಪ್ಲಿಯವರು ಮಾತನಾಡಿ, ಇಂದಿನ ಬೀಳ್ಕೊಡುವ ಸಮಾರಂಭದಲ್ಲಿ ಬೀಳ್ಕೊಟ್ಟ ವಿದ್ಯಾರ್ಥಿಗಳ ಮನಸ್ಥಿತಿ ಅರಿತು ಮಾತನಾಡಿ ಶುಭ ಹಾರೈಸಿದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ಸಹ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜೆ ಕೃಷ್ಣ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ವಹಿಸಿ ಅಧ್ಯಯನ ಮಾಡಿ ಕೌಶಲ್ಯ ಗಳಿಸಿ ಜೀವನದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ತಿಳಿಸಿದರು. ಸಮಾರಂಭದಲ್ಲಿ ರ್ಯಾಂಕ್ ವಿಜೇತ ವಿವಿಧ ಭಾಗಗಳ 25ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಚಿನ್ನದ ಪದಕ ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಸಿಡಿಸಿ ಸದಸ್ಯರಾದ ಆಸಿಫ್ ಬಿಚುಗುತ್ತಿ, ಬಹುಮುಖಿ ಸಾಂಸ್ಕೃತಿಕ ವೇದಿಕೆ ಸಂಚಾಲಕರಾದ ಡಾಕ್ಟರ್ ಮಮತಾಜ್ ಬೇಗಂ, ಸಹಾಯಕ ಪ್ರಾಧ್ಯಾಪಕರಾದ ಮೆಹತಾಬ್ ಅಂಜುಂ, ಡಾಕ್ಟರ್ ದೊರೆಬಾಬು, ಡಾಕ್ಟರ್ ರವಿ ಎನ್, ಅನಿಲ್ ಕುಮಾರ್, ಪಣಿರಾಜ್ ಬಾರಿಕೇರ್, ಅಶ್ರಫ್ ಅಳ್ಳಳ್ಳಿ, ಅನಿತಾ ಕೆಎ, ಸುಮಲತಾ ಎಸ್, ಭೂಮಿಕಾ, ಡಾಕ್ಟರ್ ಬಸವರಾಜ್ ಗಡಾದ್, ಮಲ್ಲಿಕಾರ್ಜುನ್ ಡಿ, ರವಿಕುಮಾರ್, ರವಿ ಆದಿಮನಿ, ಪವನ್ ಕುಮಾರ್ ದಿಂಡೂರ್, ಡಾಕ್ಟರ್ ಬಸವರಾಜ್, ಕ್ರೀಡಾ ನಿರ್ದೇಶಕರಾದ ಅನಿಲ್ ಕುಮಾರ್ ಎಡ್ವರ್ಡ್, ಶೋಭಾ ಕೆಎಸ್, ಪ್ರಾಂತಕ್ಕಿಂತ ವ್ಯವಸ್ಥಾಪಕರಾದ ರಾಘಮ್ಮ ಸಿ, ಅಧೀಕ್ಷಕರಾದ ಶಾಮೀದ್, ಪ್ರತಿಭಾ ಸೇರಿದಂತೆ ಅನೇಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಲಕ್ಷ್ಮೀಬಾಯಿಯವರು ಪ್ರಾರ್ಥಿಸಿದರು. ಡಾಕ್ಟರ್ ಬಸವರಾಜ್ ಎಸ್ ಗಡಾದ್ ಸ್ವಾಗತಿಸಿದರು. ಡಾಕ್ಟರ್ ಮಮತಾಜ್ ಬೇಗಂ ಪ್ರಾಸ್ತಾವಿಕ ಮಾತನಾಡಿದರು. ಪವನ್ ಕುಮಾರ್ ನಾಟಕ ಕೃತಿ ಪರಿಚಯಿಸಿದರು. ಮಣಿಕಂಠ ಕಾರ್ಯಕ್ರಮ ನಿರೂಪಿಸಿದರು. ರವಿ ಹಾದಿಮನಿ ವಂದಿಸಿದರು. ಸಮಾರಂಭದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು.